ಆಗ್ತಾ ಇದೆ. ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನ್ಗೆ ಈ ಯಶನ್ ಸಿನಿಮಾದ ಕೇಳಮ್ಮ, ಹೋಗಮ್ಮ ಅಲ್ಲಿ ಯಶ್ ಹತ್ರ ಹೋಗಮ್ಮ. ಯಶು ಅನ್ನೋದಾರೆ ಯಶ್ ಹತ್ರ ಹೋಗು. ನಾನು ಹೇಳೋದು ನಮ್ಗೆ ಗೊತ್ತಿಲ್ವಲ್ಲ. ಸಿಕ್ಕವ, ನಮಗೂ ಅಷ್ಟು ಸಿಕ್ಕಲ್ಲ. ನಮಗ್ ಸಿಕ್ಕಿರಲ್ವಾ ನಿಮಗ್ ಸಿಗೋದು? ನಾಳೆ ಬಂದು ಅಲ್ಲಮ್ಮ, ಬೆಳೀಲಿ ಬಿಡಮ್ಮ. ಈಗ ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಗುತ್ತೆ, ಎಷ್ಟು ಸಿಕ್ಕಿರೋದು ಮಾಡ್ಲಿ, ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇರೋದು. ಎಷ್ಟು ಅವ್ನ್ ಮಾಡ್ಲೇಬೇಕಲ್ವಮ್ಮ. ಇವಾಗ ಬೇರೆ ಅಮ್ಮನ್ ಮೊದಲ ಪ್ರೊಡ್ಯೂಸರ್ ನಮ್ಮನೆಲ್ಲ ಸೆಂಟಿಮೆಂಟ್ ಇಟ್ಕೊಂಡಿದ್ದಾನೆ. ನಾವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ಮನೆ ಅದೆಲ್ಲ ಸೆಂಟಿಮೆಂಟ್ ಹೊರತಾಗಲ್ಲಮ್ಮ. ಟೀಸರ್ ನೋಡಿದಾರೆ ಅವ್ರು, ನಾವ್ ಯಾರಿಗೂ ಸಿನಿಮಾ ತೋರ್ಸಲ್ಲ. ನಾವ್ ಒಬ್ರಿಗೆ ಆಡಿಯನ್ಸ್ಗೆ ತೋರ್ಸೋದು. ಅದು ನಾನ್ ರಫಲ್ ನೋಡಿದೀನಿ, ಪ್ಯೂರ್ ಆದ್ಮೇಲೆ ನೋಡಿದ್ದೀನಿ. ಕಥೆಯಲ್ಲಿ ಮಾಡಿದ್ದೆ, ಡೈಲಾಗ್ ಅಲ್ಲಿ ಮಾಡಿದ್ವಿ. ಅಲ್ಲ, ಡೈಲಾಗ್ ಅಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ವಿ. ನಿಜವಾಗ್ಲೂ ತಮಾಷೆ ಅಲ್ಲ. ಮೀಡಿಯಾನ ನಾವು ತುಂಬಾ ಚೆನ್ನಾಗಿ ಹೇಳಿದೀವಿ. ಅದನ್ನ ನೋಡಿ ನೀವು ಮೀಡಿಯಾ, ಅದಕ್ಕೋಸ್ಕರ ಆದ್ರೂ ಹೋಗಿ ನೋಡಿ. ಮೀಡಿಯಾನ ನಾವು ತುಂಬಾ ಜವಾಬ್ದಾರಿಯಾಗಿ ಮಾತಾಡಿದ್ವಿ. ಮೀಡಿಯಾ ಬಗ್ಗೆ ಗೌರವ ಇದೆ. ಅದು ಇದಕ್ಕಲ್ಲ, ಇಂಪ್ರೆಸ್ಗಲ್ಲ. ಅದಿಲ್ಲ ಅಂದ್ರೆ ಸಮಾಜನ ತಿದ್ದಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ. ಅದನ್ನ ನಾವು ಆಡಿಯನ್ಸ್, ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳ್ಸಿದ್ವಿ. ಅದನ್ನ ಸ್ವಲ್ಪ ನಾನೇ ನಮ್ಮ ಲಾಸ್ಟ್ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ನೀವೆಲ್ಲ ಥಿಯೇಟ್ರಿಗೆ ಬರ್ಬೇಕಲ್ಲ. ಈಗ ಯಶು ರಾಮಾಚಾರಿ ಮಾಡಿದಾನೆ, ಅದನ್ನ ಕಡೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು. ಅದೇ ತರದಲ್ಲಿ ನಾವು ಕತೆ ಹುಡುಕಿ ಮಾಡ್ತಾ ಇದೀವಿ. ಕತೆ ಹುಡುಕ್ತಿವಿ, ಬಟ್ ಚೆನ್ನಾಗಿರೋದೇ ಮಾಡೋದು. ಯಾವ್ದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು. ನಮ್ ಪುನೀತ್ ಸಿನಿಮಾ ನೋಡಕ್ಕೆ ಫ್ಯಾಮಿಲಿ ಹೆಂಗ್ ಕುತ್ಕೊಂಡು ನೋಡೋರು. ಆಮೇಲೆ ಯಶು ಅಷ್ಟೇ, ಆತರ ಸಿನಿಮಾ ಯಾವ್ದು ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಕೆಲವು ಮಾಡ್ದ ರೌಡಿಸಮ್ ಸಿನಿಮಾ ಎಲ್ಲ ನಾನು ಬೈತಾ ಇದ್ದೇನೆ, ಬಟ್ ಮಾಸ್ ಎಲ್ಲ ಮಾಡ್ತಾ ಇದ್ದ. ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸ್ಗೆ ಅಣ್ಣವ್ರ ಸಿನಿಮಾ ತರ ಮಾಡೋಣ ಅಂತಿದೆ. ನೋಡೋಣ, ಅದಕ್ಕೆ ಹೇಳ್ಬಾರ್ದು, ಮಾಡಿದ್ಮೇಲೆ ನೋಡಿ. ನಮ್ ಟೀಸರ್ ರಿಲೀಸ್ ಬಳಿಕ ನಿಮ್ಮನ್ನ ಎಲ್ಲರೂ ಕೂಡ ಅಂಬರೀಶ್ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.